ಗೋಮೂತ್ರ ವೇಸ್ಟ್ ಆಗಲ್ಲ. ನೀವು ಈ ಸಗಣಿಯಿಂದ ಅನೇಕ ಉತ್ಪನ್ನಗಳನ್ನು ಮಾಡ್ಬೋದು. ಹೆಚ್ಚಿಗಾಗಿದ್ದು ನಾವು ಈ ರೀತಿಯಾಗಿ ಗೋಬರ್ ಗ್ಯಾಸ್ ಘಟಕಕ್ಕೆ ಹಾಕ್ತೀವಿ. ನಮ್ಮ ಹತ್ರ 2 ಗೋಬರ್ ಗ್ಯಾಸ್ ಘಟಕ ಅದಾವೆ. ಇಲ್ಲೊಂದದ. ಈ ಗೋಬರ್ ಗ್ಯಾಸಿಗೆ ಇಲ್ಲಿ ಏನು ಹಾಕ್ತಾನಲ್ಲ, ಅಲ್ಲಿ ಹಾಕಿದ್ಮ್ಯಾಗ ಈ ಚೇಂಬರ್ಗೆ ಹೋಗ್ತದೆ. ಈ ಚೇಂಬರ್ನಿಂದ ಅಲ್ಲಿ ಗ್ಯಾಸ್ ಆಗಿ ಆ ಕಡೆ ಗೋಶಾಲೆ ಒಳಗೆ ಹೋಗ್ತದೆ ರೂಮಿಗೆ. ಇದೇನು ಅದಲ್ಲ, ಈ ಥರ ಇಲ್ಲಿ ಹೊರಗೆ ಬರ್ತದೆ ಗ್ಯಾಸ್ ಆಗಿ. ವೇಸ್ಟು ಇಲ್ಲಿ ಹೊರಗೆ ಬಂದು ಈ ಥರ ಇದು ಹೊರಗೆ ಹೋಗಿ ಅಲ್ಲಿ ಬಾವಿಗೆ ಹೋಗಿ ಕಲಿತದೆ. ಮುಂದೆ ನಾವು ಆ ಬಾವಿ ಒಳಗೆ ಕಲ್ತಂಥದ್ದು ಸ್ಲರಿ ಏನು ಮಾಡ್ತೀವಿ, ಮ್ಯಾಲೆ ಬೆಳೆಗಳಿಗೆ ಉಪಯೋಗಿಸ್ಕೊತೀವಿ. ಅದೇ ರೀತಿಯಾಗಿ ನಾವು ಎರೆಹುಳು ಗೊಬ್ಬರಕ್ಕೂ ಬಳಸ್ಬೋದು. ನೋಡ್ರಿ, ಇಲ್ಲಿ ಕಪ್ಪು ಬಂಗಾರ ಅಂತೀವಲ್ಲ, ಇದೇ ಪರಿಶುದ್ಧವಾದ ಎರೆಹುಳು ಗೊಬ್ಬರ. ಈ ಎರೆಹುಳು ಗೊಬ್ಬರವನ್ನು ನಾವು ಸುಮಾರು 15 ವರ್ಷಗಳಿಂದ ಬಳಸ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲರೂ ಪ್ರತಿ ಮನೆಯಲ್ಲಿ ಒಂದೊಂದು ಗೋವು ಕಟ್ಟ್ರಿ, ಗೋಬರ್ ಗ್ಯಾಸ್ ಘಟಕಗಳು ಇಟ್ಕೊಟ್ರಿ. ಉಚಿತವಾಗಿ ಸಗಣಿಯಿಂದ ಗ್ಯಾಸನ್ನು ಪಡೆದು ಗ್ರಾಮಗಳ ಸ್ವಾವಲಂಬನೆ ಆಗಬೇಕು. ನೋಡಿರಿ, ಇದಕ್ಕೆ ನೀವು ಪ್ರತಿ ತಿಂಗಳು 1,000 ರೂಪಾಯಿ ಕೊಡ್ತೀರಿ ಸಿಲಿಂಡರ್ಗೆ, ಆದರೆ ನಾವು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಅದಕ್ಕಾಗಿ ಪ್ರತಿ ಹಳ್ಳಿಗಳಲ್ಲಿ ಗೋಬರ್ ಗ್ಯಾಸ್ ಘಟಕಗಳಾಗಬೇಕು, ಪ್ರತಿ ಹಳ್ಳಿಗಳಲ್ಲಿ ಗೋವುಗಳ ಸಂಖ್ಯೆ ಹೆಚ್ಚಿಗೆ ಆಗಬೇಕಂತ ಹೇಳಿ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಜಯ ಗೋಮಾತಾ.